ವೀಕ್ಷಕರೇ, ನಾವು ಈ ಹಿಂದೆ ಸುಮಾರು ಎಪಿಸೋಡ್ಗಳ ಹಿಂದೆ ನಾವು ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಏನು ಮಾಡಬೇಕು, ಅವರು ಜೀವನದಲ್ಲಿ ಏನು ತೊಗೊಬೇಕು, ಕಾಮರ್ಸ್ ಫೀಲ್ಡಲ್ಲಿ ಎಷ್ಟೆಲ್ಲ ಒಂದು ಆಪ್ಷನ್ ಇದೆ, ಆಪರ್ಚುನಿಟಿಗಳಿದೆ ಅಂತೇಳಿ ನಮ್ಮ ಫ್ರೆಂಡ್ ಪ್ರಮೋದ್ ಜೊತೆ ನಾವು ಒಂದು ವಿಡಿಯೋನ ಮಾಡಿದ್ವಿ. ಆ ಒಂದು ಎಪಿಸೋಡ್ನ ಮುಂದುವರಿದ ಭಾಗವಾಗಿ ನಾವಿವತ್ತು ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಸೊ ನಾವಿವತ್ತು ಮೈಸೂರಿನ ಕುಕ್ಕರಳ್ಳಿ ಕೆರೆಯಲ್ಲಿ ನಿಂತಿದ್ದೀವಿ ಇಬ್ಬರು ಕೂಡ. ಸೊ ಈ ಒಂದು ಪ್ರಕೃತಿಯ ಮಡಿಲಲ್ಲಿ ನಿಂತು ಒಂದು ಒಳ್ಳೆಯ ಒಂದು ಕಾರ್ಪೊರೇಟ್ ರಿಲೇಟೆಡ್ ಮತ್ತೊಂದು ಟಾಪಿಕ್ನ ತೊಗೊಂಬಂದಿದ್ದೀವಿ. ಈ ಒಂದು 2-3 ವಾರಗಳ ಹಿಂದೆ ನಮಗೆ ಗೊತ್ತಿರೋ ಹಾಗೆ L&T ಅವರ ಒಂದು ಚೇರ್ಮನ್ ಒಂದು ಮೆಸೇಜನ್ನು ಕೊಟ್ಟಿದ್ದರು ಅವರ ಒಂದು ಕಂಪನಿಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಬಗ್ಗೆ ಅಥವಾ 90 ಅವರ್ಸ್ ವರ್ಕ್ ವೀಕ್ನ ಬಗ್ಗೆ. ಸೊ ನಾವು ಈ ಒಂದು 2-3 ವಾರದಿಂದ ಡಿಸ್ಕಷನ್ ಮಾಡ್ತಾಯಿದ್ವಿ. ನಿಜವಾಗ್ಲೂ ನಾವು ಇದೊಂದು ಒಂದು ಟ್ಯಾಬು ಟಾಪಿಕ್ನ ನಾವು ತೊಗೊಬೇಕು, ನಾವು ಇದ್ರ ಬಗ್ಗೆ ಮಾತಾಡಬೇಕು ಅಂಥೇಳಿ. ಯಾಕೆಂದರೆ ನಾವು ಇಬ್ಬರು ಕೂಡ ಕಾರ್ಪೊರೇಟ್ ಹಿನ್ನೆಲೆಯಿಂದ ಬರೋರೇ ಆಗಿರೋದ್ರಿಂದ ಸೊ ನಾವು ಇದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ಓನ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಣ ಅಂತ ಹೇಳಿ. ಸೊ ವೆಲ್ಕಮ್ ಟು GP Tech Stories ಚಾನಲ್ ಅಗೈನ್ ಫಾರ್ ದ ಎಪಿಸೋಡ್ 2. ಥ್ಯಾಂಕ್ ಯು ಪ್ರಮೋದ್. ಸೊ ಈ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ಟಾಪಿಕ್ನ ಇಟ್ಕೊಂಡು ಇವತ್ತು ನಿಮ್ಮ ಅನಿಸಿಕೆ ಏನು ಪ್ರಮೋದ್? ಸೊ ಓಪನಿಂಗ್, ಇವತ್ತು ಕುಕ್ಕರಳ್ಳಿ ಕೆರೆಯಲ್ಲಿ ಇದ್ದೀವಿ, ಬನ್ನಿ ಒಂದು ಸ್ವಲ್ಪ ವಾಕ್ ಮಾಡ್ತಾ ಬರ್ತಾರೆ. ಸೊ ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದರೆ ನನ್ನ ಪ್ರಕಾರ ಫಸ್ಟ್ ನಾನು ನಿಮ್ಗೊಂದು ಕ್ವೆಶ್ಚನ್ ಕೇಳ್ತೀನಿ. ನಾವು ವರ್ಕ್ ಏನಕ್ಕೆ ಮಾಡ್ತೀವಿ? ನಮ್ಮ ಮನೆಯನ್ನು ನಡೆಸೋದಕ್ಕೆ, ಫ್ಯಾಮಿಲಿ ಆ್ಯಂಡ್ ನಮ್ಮ ಒಂದು ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಜೀವನ ನಡೆಸೋದಕ್ಕೆ. ನಾವು ವರ್ಕ್ ಮಾಡೋದು ಲೈಫ್ ಲೀಡ್ ಮಾಡೋದಕ್ಕೆ. ನಾವು ಲೈಫ್ ಲೀಡ್ ಮಾಡೋದಕ್ಕೆ ನಮಗೆ ದುಡ್ಡು ಬೇಕು. ಆ ದುಡ್ಡನ್ನ ಅರ್ನ್ ಮಾಡೋದಕ್ಕೆ ವರ್ಕ್ ಮಾಡಬೇಕು. ಎಂಡ್ ಫಂಡಮೆಂಟಲ್ ರೀಸನ್ ಬಂದು ನಾವು ವರ್ಕ್ ಮಾಡೋದು ಲೈಫ್ಗೋಸ್ಕರ. ಸೊ ನೀವು ಅಲ್ಲಿ ಸೆಕೆಂಡ್ ಥಾಟೇ ಬರಬಾರ್ದು ನಿಮಗೆ ವರ್ಕ್ ಇಟ್ಕೊಂಡು ಲೈಫ್ನ ಡಿಪ್ರಯಾಟೈಸ್ ಮಾಡೋದು. ಸೊ ಈ ವರ್ಕ್ ಮತ್ತು ಲೈಫ್ ಎರಡು ಬ್ಯಾಲೆನ್ಸ್ಡ್ ಆಗಿರಬೇಕು. ಸೊ ನೀವು ಯಾವುದು ಮೇಲಿರುತ್ತೆ, ವರ್ಕ್ ಮೇಲ ಇಲ್ಲ ಲೈಫ್ ಮೇಲ ಅಂತ ಕೇಳಿದ್ರೆ ನಾನು ಹೇಳ್ತೀನಿ, ನೀವು ಲೈಫ್ನ ಕಾಂಪ್ರಮೈಸ್ ಮಾಡ್ಕೊಳ್ಳೇಬಾರ್ದು. ಎವ್ರಿ ಡೇ ನೀವು ಲೈಫ್ನ ಲೀಡ್ ಮಾಡಬೇಕು. ನೀವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಮೇರಿಕಾದಲ್ಲಿ ಒಂದು ರೆಸ್ಟೋರೆಂಟೇ ಇದೆ ಅಂತ ಹೇಳ್ತಾರೆ, ಏನದು TGIF ಅಂತ ಹೇಳಿದ್ದೀರಾ? ಥ್ಯಾಂಕ್ ಗಾಡ್ ಇಟ್ಸ್ ಫ್ರೈಡೆ. ಸೊ ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಹೆಂಗಾಗೋಗಿದೆ ಅಂದರೆ, ಈಗ ನಮಗೆ ಲೈಫ್ ಅಂದರೆ ಬರೀ ಸ್ಯಾಟರ್ಡೆ ಸಂಡೇ ಇಲ್ಲ ಫ್ರೈಡೆ ನೈಟ್. ಸೊ ಅದು ತಪ್ಪು ಕಲ್ಪನೆ. ಅದು ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲ. ಅದಕ್ಕೋಸ್ಕರ ನೀವು ವರ್ಕ್ ಮಾಡಿ ವೀಕೆಂಡ್ ತನಕ ಕಾದು ನಿಮ್ಮ ಲೈಫ್ನಲ್ಲಿ ಎಂಜಾಯ್ ಮಾಡಬಾರ್ದು. ಸೊ ಎವ್ರಿ ಡೇ ನಿಮ್ಮ ಲೈಫ್ಲಿ ಏನೇನು ನಡಿಬೇಕು ಅದು ನಡಿಲೇಬೇಕು. ಪ್ರತಿದಿನ ನೀವು ವೀಕೆಂಡ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ ನೀವು? ಯಾವ ರೀತಿ? ಈಗ ನೀವು ಒಂದು ಡೇಯಲ್ಲಿ ನೀವು ಫ್ಯಾಮಿಲಿಗೆ ಟೈಮ್ ಕೊಡಬೇಕು, ನಿಮ್ಮ ಫ್ರೆಂಡ್ಸ್ಗೆ ಟೈಮ್ ಕೊಡಬೇಕು, ನಿಮಗೆ ನೀವು ಟೈಮ್ ಕೊಡಬೇಕು. ಈಗ ಇವತ್ತು ಇಲ್ಲಿ ನಿಂತ್ಕೊಂಡು ಏನು ಮಾತಾಡ್ತಾ ಇದ್ದೀವಿ ಕುಕ್ಕರಳ್ಳಿ ಕೆರೆಯಲ್ಲಿ, ನೀವು ಎಷ್ಟು ಜನನ ಇಲ್ಲಿ ಓಡಾಡ್ತಾ ಇರೋರು ನೋಡ್ತಾ ಇದ್ರೆ ಅವರೆಲ್ಲ ಅವ್ರ ಹೆಲ್ತ್ಗೋಸ್ಕರ ಇವತ್ತು ಟೈಮ್ ಕೊಡ್ತಾ ಇದ್ದಾರೆ. ಹೌದು, 30 ಮಿನಿಟ್ಸ್ ಆಗಲಿ 1 ಅವರ್ ಆಗಲಿ ಏನಾರಾಗಲಿ ನೀವು ವರ್ಕ್ ಮಾಡಿದ್ರೆ, ವರ್ಕ್ ಮಾಡ್ತಾನೆ ಇದ್ದರೆ 24 ಅವರ್ಸ್ ವರ್ಕ್ ಮಾಡ್ಬೋದು. ಸಿಸ್ಟಮ್ ಮುಂದೆ ಕೂತಿದ್ರೆ ವರ್ಕ್ ಮುಗಿಯೋದೇ ಇಲ್ಲ. ಹೌದು. ಸೊ ವರ್ಕ್ ಅಂದರೆ ಆ ಸ್ಪೆಸಿಫಿಕ್ ಟೈಮ್ ಏನಿದೆ ಅಲ್ಲಿ 100% ಕೊಡಿ. ವರ್ಕಿಗೆ ಕಾಂಪ್ರಮೈಸ್ ಮಾಡ್ಕೋಬೇಡಿ. ಯಾಕೆಂದರೆ ನೀವು ಕೆರಿಯರಲ್ಲಿ ಗ್ರೋ ಆಗಲೇಬೇಕು. ಕೆರಿಯರಲ್ಲಿ ಗ್ರೋ ಆದರೆ ಜಾಸ್ತಿ ಅರ್ನ್ ಮಾಡ್ಬೋದು. ಇನ್ನು ನಿಮ್ಮ ಲೈಫ್ ಫುಲ್ ಏನಿರುತ್ತೆ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೋದು. ಸೊ ಇದೆರಡನ್ನ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ವರ್ಕ್ ಲೈಫ್ ಬ್ಯಾಲೆನ್ಸ್ ಎಲ್ಲರೂ 100% ಫೋಕಸ್ ಮಾಡಬೇಕು. ಈಗ ಇರುವಂಥ ನಮ್ಮ ಒಂದು ಕಾರ್ಪೊರೇಟ್ ಸ್ಟ್ರಕ್ಚರಲ್ಲಿ ಈಗ ನಾವು ಬೇರೆ ಬೇರೆ ದೇಶಗಳ ಜೊತೆ ನಾವು ಕೆಲಸ ಮಾಡ್ತೀವಿ ಪ್ರತಿದಿನ. ಲೈಕ್ ಅಮೆರಿಕನ್, US ಮಾರ್ಕೆಟ್ ಇರ್ಬೋದು, ಅಥವಾ ಯುರೋಪಿಯನ್ ಇರ್ಬೋದು, ಅಥವಾ ಸೌತ್ ಏಷ್ಯನ್ ಕಂಟ್ರೀಸ್ ಜೊತೆ ಇರ್ಬೋದು. ಸೊ ನಮಗೆ ಪ್ರತಿಯೊಂದು ದೇಶದ ಜನರ ಜೊತೆ ಒಂದು ಕೆಲಸ ಮಾಡಬೇಕಾದ್ರೆ ನಮಗೆ ಹ್ಯೂಜ್ ಡಿಫ್ರೆನ್ಸ್ ಕಾಣಿಸುತ್ತೆ. ಅಂದರೆ ವರ್ಕ್ ಕಲ್ಚರಲ್ಲಿ ಯುರೋಪ್ ವರ್ಕ್ ಕಲ್ಚರ್ಗೂ, US ವರ್ಕ್ ಕಲ್ಚರ್ಗೂ, ಮತ್ತು ಸೌತ್ ಏಷ್ಯನ್ ಈಗ ಜಾಪನೀಸು ಅಥವಾ ಕೊರಿಯನ್ಸು, ಅಥವಾ ಈಗ ನೀವು ಫಿಲಿಪೀನ್ಸ್ ಅಥವಾ ಈ ಥರ ಬೇರೆ ದೇಶಗಳ ಜೊತೆ ಕಂಪೇರ್ ಮಾಡಬೇಕಾದ್ರೆ ನಮ್ಮನ್ನು ನಾವು ಅವರ ಜೊತೆ ಕಂಪ್ಯಾರಿಸನ್ ಮಾಡ್ಕೊಳ್ತಾ ಕೆಲವೊಂದು ನಮಗೇನು ಅನಿಸಿದ್ದು ಅಂದರೆ, ನನ್ನ ಒಂದು ಅಭಿಪ್ರಾಯ ಹೇಳ್ಬೇಕಂದ್ರೆ, ಈಗ ಯುರೋಪಿಯನ್ ವರ್ಕ್ ಕಲ್ಚರಲ್ಲಿ ಅವರು ಜಾಸ್ತಿ ಲೈಫ್ನ ಎಕ್ಸ್ಪೀರಿಯನ್ಸ್ಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಫ್ಯಾಮಿಲಿಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಸೊ ವರ್ಕ್ ಅವ್ರಿಗೆ ಯಾವಾಗ್ಲೂ ಆಲ್ಮೋಸ್ಟ್ ಲೈಕ್ ಸೆಕೆಂಡ್ರಿ ಇದಿರುತ್ತೆ. ಸೊ ಈ ಒಂದು ರೀತಿ ಇದೆ. ಮತ್ತು US ವರ್ಕ್ ಕಲ್ಚರ್ ಮತ್ತು ನಮ್ಮ ವರ್ಕ್ ಕಲ್ಚರಲ್ಲಿ ಸ್ವಲ್ಪ ಕ್ಯಾಪಿಟಲಿಸಮ್ ಇದು ಜಾಸ್ತಿ ಇರೋದ್ರಿಂದ ಸೊ ಇಲ್ಲಿ ಏನಾಗ್ತಿದೆ ಅಂದರೆ, ನಮ್ಮ ಇಂಡಿಯನ್ ಮ್ಯಾನೇಜ್ಮೆಂಟ್ ಮತ್ತು ಇವ್ರುಗಳು ಕೂಡ ಸೊ ಅದನ್ನು ಇನ್ನೂ ಕೂಡ ಜಾಸ್ತಿ, ಈಗ ಅವರು 2 ದಿನದಲ್ಲಿ ಒಂದು ವಾರದಲ್ಲಿ ಕೆಲಸ ಮುಗಿಸ್ಬೇಕು ಅಂತ ಅವ್ರ ಎಕ್ಸ್ಪೆಕ್ಟೇಷನ್ ಇದ್ದರೆ, ಇವರು 1 ದಿನದಲ್ಲಿ ಮುಗಿಸೋ ಥರ ಪ್ರೆಷರ್ನ ಹಾಕೋ ಥರ ಎಲ್ಲ ನಡೀತಾ ಇದೆ. ಸೊ ಇದನ್ನು ನಾವು ಬಹಳ ಒಂದು IT ಫೀಲ್ಡಲ್ಲಿ ಔಟ್ಸೈಡ್ ನಾವು ನೋಡಿದಾಗ, ಯಾರು ಈಗ ಟೀ ಕಾಫಿಗೆ ಸಿಕ್ಕಿದಾಗ, ನಮ್ಮ ಫ್ರೆಂಡ್ಸ್ ಸಿಕ್ಕಿದಾಗ
ಸೊ ನಾವು ಮಾತಾಡ್ಬೇಕಾದ್ರೆ ಇದನ್ನು ಭಾಳ ಸಲ ಅಬ್ಸರ್ವ್ ಮಾಡಿ ನಮ್ಗೆ ತುಂಬ ಸ್ಟ್ರೆಸ್ ಇದೆ, ನನಗೆ ತುಂಬ ಪ್ರೆಷರ್ ಇದೆ, ನನಗೆ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಕೆಲಸ ಮಾಡೋಕ್ಕೆ. ಸೊ ನಾವು ತೊಗೊಳ್ಳೋ ಸಂಬಳಕ್ಕಿಂತ ಡಬಲ್ ಕೆಲಸ ಮಾಡಿಸ್ಕೊತಾ ಇದ್ದಾರೆ, ಹತ್ತರಷ್ಟು ಕೆಲಸ ಮಾಡಿಸ್ಕೊತಾರೆ ಇದ್ದಾರೆ ಅಂತ. ಸೊ ಇದಕ್ಕೆ ಲೈಕ್ ಲಾಸ್ಟ್ ಟೈಮ್ ನೀವು ಕೂಡ ಹೇಳಿದ್ರಿ ನಿಮ್ಮ ಫಸ್ಟ್ ಎಪಿಸೋಡ್ನಲ್ಲಿ, ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಯಾವುದು ಕೂಡ ತುಂಬ ಪ್ರೆಷರ್ ಅನಿಸಲ್ಲ, ಆದರೆ ನೀವು ಕಷ್ಟಪಟ್ಟು ಮಾಡಿದಾಗ ಅದು ನಿಮಗೆ ತುಂಬ ಜಾಸ್ತಿ ಓವರ್ವೆಲ್ಮಿಂಗ್ ಅಂತ ಅನಿಸುತ್ತೆ ಅಂತ. ಸೊ ಇದರ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ನ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ನಿಮ್ಮ ಥಾಟ್ಸ್ ಏನು? ಈ ಒಂದು ಒಳ್ಳೆ ಪಾಯಿಂಟ್ನ ಹೇಳಿದ್ರೆ ಏನು, ಈ ಡೈವರ್ಸಿಫೈಡ್ ಕಲ್ಚರ್ ಅಂತ. ಸೊ ಒಂದೊಂದು ಕಂಟ್ರಿಯಲ್ಲಿ ಒಂದೊಂದು ಥರ ವರ್ಕ್ ಕಲ್ಚರ್ ಇದೆ. ನಿಮ್ಮದು ವರ್ಕ್ ಕಲ್ಚರ್ ಎಲ್ಲ ಅವರು ಏನೋ ಲೈಫ್ ಲೀಡ್ ಮಾಡೋದೇ ಆಗಲಿ, ಅವ್ರ ಏನೋ ಸಿಸ್ಟಮ್ ಸಪೋರ್ಟ್ ಮಾಡೋದೇ ಆಗಲಿ, ಅವ್ರ ವರ್ಕ್ ಮತ್ತು ಲೈಫಿಗೆ ತುಂಬ ಡೈವರ್ಸಿಫೈ ಆಗಿದೆ. ಸೊ ನೀವು ಅದನ್ನು ನಿಮ್ಮ ವರ್ಕಲ್ಲಿ ಎಷ್ಟು ಇಂಪ್ಲಿಮೆಂಟ್ ಮಾಡ್ಕೋತೀರಾ ಅದು ಒಳ್ಳೆಯದು. ಸೊ ನೀವು ಯುರೋಪಿಯನ್ ಕಲ್ಚರ್ ನೋಡ್ಕೊಂಡು ಕಲ್ತ್ಕೊಳ್ಳಿ, ಇಲ್ಲ ಅಮೇರಿಕನ್ ಕಲ್ಚರ್ ನೋಡ್ಕೊಂಡು ಕಲ್ತ್ಕೊಳ್ಳಿ, ಇಲ್ಲ ಇಂಡಿಯನ್ ಕಲ್ಚರ್ ನೋಡ್ಕೊಂಡು ಕಲ್ತ್ಕೊಳ್ಳಿ. ಬಟ್ ಎಂಡ್ ಆಫ್ ದ ಡೇ ಲೈಫ್ ಅಂತ ಬಂದಾಗ ನೀವು ನಮ್ಮ ಇಂಡಿಯನ್ ಕಲ್ಚರ್ಗೆ ಸೂಟ್ ಆಗಬೇಕು. ಯಾಕೆಂದರೆ ನಾವು ಬದುಕ್ತಾ ಇರೋದು ಇಂಡಿಯಾದಲ್ಲಿ. ನಿಜ ನಿಜ. ಸೊ ನಾವು ಈಗ ಯಾರೋ ಬೆಳಗ್ಗೆ ಎದ್ದು ಪಿಜ್ಜಾ ತಿಂತಾರೆ ಅಂದರೆ ನೀವು ಡೈಲಿ ಪಿಜ್ಜಾ ತಿನ್ನೋಕ್ಕಾಗಲ್ಲ. ನೀವು ಬೆಳಗ್ಗೆ ಎದ್ದು ದೋಸೆ ಇಡ್ಲಿನೇ ತಿನ್ನಬೇಕು ಇಫ್ ಯು ಆರ್ ಸೌತ್ ಇಂಡಿಯನ್. ಸೊ ಆ ರೀತಿ ನೀವು ಕೆಲವು ಸರಿ ಏನು ಮಿಸ್ಟೇಕ್ ಮಾಡ್ತೀವಿ ಅಂದರೆ ಯಾವುದನ್ನು ಅಡಾಪ್ಟ್ ಮಾಡ್ಕೋಬೇಕು, ಯಾವುದನ್ನು ಅಡಾಪ್ಟ್ ಮಾಡ್ಕೋಬಾರ್ದು ಅಂತ ನಾವು ಬಿಟ್ಬಿಡ್ತೀವಿ. ಸೊ ಕೆಲವು ಈ ಫುಡ್ ಹ್ಯಾಬಿಟ್ಸ್ನ ಅಡಾಪ್ಟ್ ಮಾಡ್ಕೊಳ್ಳೋದು, ಇಲ್ಲ ಏನೋ ಕ್ಯಾಶುಯಲ್ ಆಗಿ ತೊಗೊಳ್ಳೋದು ರಿಲೇಷನ್ಶಿಪ್ಪು ಬೇರೆ ಕಂಟ್ರೀಸಲ್ಲಿ ಇರುತ್ತೆ. ಸೊ ಆ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಳ್ಳೋದು ಅದನ್ನು ಅವಾಯ್ಡ್ ಮಾಡಬೇಕು ನೀವು. ಸೊ ನೀವು ವರ್ಕಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ. ಈಗ ಯುರೋಪಿಯನ್ ಕಲ್ಚರ್ ನೀವು ಒಂದು ಎಕ್ಸಾಂಪಲ್ ಕೊಟ್ಟರೆ, ಸೊ ನಾನು ಯುರೋಪಿಯನ್ ಕಲ್ಚರ್ ಮೀನ್ಸ್ ಐರ್ಲ್ಯಾಂಡ್ ಟೀಮ್ ಜೊತೆ ವರ್ಕ್ ಮಾಡ್ತಾ ಇದ್ದೆ. ನಾವು ಯೂಶಲಿ ಇಲ್ಲಿ ಏನು ಮಾಡ್ತೀವಿ ಅಂದರೆ, ಟೀಮ್ ಔಟಿಂಗ್ಸ್ ಹೋಗಬೇಕು ಅಂದರೆ ವೀಕೆಂಡ್ಸ್ ಹೋಗ್ತೀವಿ, ಅಲ್ಲ ಸ್ಯಾಟರ್ಡೇಸ್ ಟೀಮ್ ಔಟಿಂಗ್ ಹೋಗ್ತೀವಿ, ಎಲ್ಲರೂ ಕರ್ಕೊಂಡು ಹೋಗ್ತೀವಿ. ಈವನ್ ಕಂಪ್ನಿನೇ ಫಂಡ್ ಮಾಡ್ತಾ ಇರ್ತಾರೆ, ಬಟ್ ವಿ ಚೂಸ್ ವೀಕೆಂಡ್ ಅಂತ, ಸ್ಯಾಟರ್ಡೇ ಹೋಗ್ಬಿಟ್ಟು ಕಲ್ಚರ್ ಮಾಡೋಣ ಅಂತ. ಸೊ ನಾನು ಇದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋವಾಗ, ಈ ಸ್ಯಾಟರ್ಡೇ ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ ಯಾಕೆಂದರೆ ನಾವು ಈ ವೀಕೆಂಡ್ ಔಟಿಂಗ್ ಹೋಗ್ತಾ ಇದ್ದೀವಿ ಅಂತ. ಅವರು ತುಂಬ ಸರ್ಪ್ರೈಸ್ ಆಗ್ಬಿಟ್ರು. ನೀವು ವೀಕೆಂಡ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದೆ, ಇಲ್ಲಿ ಏನೋ ಹೋಗ್ಬಿಟ್ಟು ತಿರ್ಗಾ ವರ್ಕ್ ಕಲೀಗ್ಸ್ ಜೊತೆ ಸ್ಪೆಂಡ್ ಮಾಡ್ತೀರಾ ಅಂತ. ಸೊ ಅದು ಡಿಫ್ರೆಂಟ್ ಕಲ್ಚರ್. ಸೊ ನೀವು ಹೇಳ್ದಂಗೆ ಯುರೋಪಿಯನ್ಸ್ ತುಂಬ ಫ್ಯಾಮಿಲಿ ಟೈಮ್ಗೆ ಬೆಲೆ ಕೊಡ್ತಾರೆ. ಐ ಥಿಂಕ್ ನಾವು ಅದೇ ಮಾಡಬೇಕು. ನೀವು ಯಾವುದೇ ಏನೋ ವರ್ಕಲ್ಲಿರಿ, ಇದು ಎಮರ್ಜೆನ್ಸಿ ಅಂತಲೇ ಅಲ್ಲ, ನೀವು ಈವನ್ ವರ್ಕ್ ಅಂದರೆ ಈವನ್ ಯುವರ್ ಬಿಸ್ನೆಸ್, ನೀವು ಬಿಸ್ನೆಸ್ ಮ್ಯಾನೇ ಆಗಿರಲಿ, ಬಿಸ್ನೆಸ್ಸಲ್ಲೂ ನೀವು ನಿಮಗೋಸ್ಕರ ನೀವು ವರ್ಕ್ ಮಾಡ್ಕೋತಾ ಇರ್ತೀರ. ಸೊ ಆ ವರ್ಕಲ್ಲೇ ಮುಳುಗೋಗಿ ಲೈಫ್ನ ವೇಸ್ಟ್ ಮಾಡ್ಕೋಬಾರ್ದು. ಸೊ ಈಗ ನೀವು ನಿಮ್ಮ ಅರ್ಲಿ ಕೆರಿಯರ್ ಸ್ಟೇಜಲ್ಲಿ ನೀವು ಬ್ಯಾಚುಲರ್ ಆಗಿರ್ತೀರ, ಅಲ್ಲಿ ನಿಮ್ಮ ಲೈಫ್ನ ನೀವು ಎಂಜಾಯ್ ಮಾಡಬೇಕು, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು. ಅದೊಂದು ಟೈಮು ನಿಮ್ಮದು ಬ್ಯಾಚುಲರ್ ಲೈಫ್ನ ದಾಟಿದ ಮೇಲೆ ನೀವು ತಿರ್ಗಿ ಅಷ್ಟೊಂದು ಟೈಮು ನೀವು ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸೊ ನೀವು ಅಲ್ಲಿ ನಿಮ್ಮ ಲೈಫ್ ಕಳ್ಕೊಂಡಿದ್ದೀರಾ ಅಂದರೆ ನೀವು ಅದು ಕಳ್ಕೊತು ಅಂತ. ಈಗ ನೀವು ಫ್ಯಾಮಿಲಿ ಆದಮೇಲೆ ನಿಮ್ಮ ಏನೋ ಸ್ಪೌಸ್ ಆಗಲಿ ಇಲ್ಲ ಮಕ್ಕಳಾಗಲಿ, ಅವ್ರ ಜೊತೆ ನೀವು ಟೈಮ್ ಕೊಡಲೇಬೇಕು. ನಿಮ್ಮ ಚಿಕ್ಕ ಮಕ್ಕಳಿದ್ರೆ ಆ ಚಿಕ್ಕ ಮಕ್ಕಳ ಹತ್ರ ನೀವು ಟೈಮ್ ಕೊಡಲಿಲ್ಲ ಅಂದರೆ ಆಫ್ಟರ್ ಸರ್ಟನ್ ಪೀರಿಯಡ್ ನೀವು ಮಿಸ್ ಮಾಡ್ಕೋತೀರಾ. ಆಮೇಲೆ ನೀವೇ ಯೋಚನೆ ಮಾಡ್ತೀರಾ, ನಾನು ಏನೋ ಈ ಟೈಮಲ್ಲಿ ಅವ್ರ ಜೊತೆ ಇರಬೇಕಾಯ್ತು, ಈಗ ಆ ಇನ್ನೋಸೆನ್ಸ್ನ ಕಳ್ಕೊತೀನಿ ಅಂತ. ಸೊ ಇದುವರೆಗೂ ನಾನು ಈ 18 ಇಯರ್ಸ್ ಜರ್ನಿಲಿ ಏನು MNCಯಲ್ಲಿ ಸ್ಪೆಂಡ್ ಮಾಡಿದ್ದೀನಿ, ಆಲ್ಮೋಸ್ಟ್ 90% ನಾನು ಯಾವತ್ತೂ ನನ್ನ ಲೈಫ್ಗೆ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀನಿ. ದಟ್ ಈಸ್ ಈಗ ಹಬ್ಬ ಆಗಲಿ, ರಜಾ ತೊಗೊಳ್ಳಿ, ನಿಮಗೆ ಅಂತ PTOs ಕೊಟ್ಟಿರ್ತಾರೆ. ಹೌದು, 10ರಿಂದ 12 ರಜಾ ಇರ್ತೇವೆ ವರ್ಷದಲ್ಲಿ. ಈಗ ಹಬ್ಬದಕ್ಕೆ ಗೌರ್ಮೆಂಟ್ ಹಾಲಿಡೇ ಇದ್ದರೆ ವೆಲ್ ಆ್ಯಂಡ್ ಗುಡ್. ಗೌರ್ಮೆಂಟ್ ಹಾಲಿಡೇ ಇಲ್ಲ ಅಂದರೆ ರಜಾ ತೊಗೊಳ್ಳಿ. ಇಲ್ಲ ನೀವು ಬೇರೆ ಸಿಟಿ ಟ್ರಾವೆಲ್ ಮಾಡಬೇಕು ಅಂದರೆ ಒಂದಿನ ಎಕ್ಸ್ಟ್ರಾ ರಜಾ ತೊಗೊಳ್ಳಿ, ಹೋಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ರೈಟ್, ಅನ್ಲೆಸ್ ಆ್ಯಂಡ್ ಅಂಟಿಲ್ ವರ್ಕು ತುಂಬ ಕ್ರಿಟಿಕಲ್ ಆಗಿದೆ. ಸೊ 365 ಡೇಸು ನಿಮ್ಮ ವರ್ಕ್ ಕ್ರಿಟಿಕಲ್ ಆಗಿರಲ್ಲ. ಹೌದು, ನೀವು ಎಪಿಸೋಡಿಕ್ ಆಗಿ ಇರುತ್ತೆ. ಆಮೇಲೆ ನೀವು ಒಬ್ಬರು ಇಲ್ಲ ಅಂದರೆ ಆಫೀಸಲ್ಲಿ ಏನೂ ನಡೆಯಲ್ಲ ಅನ್ನಂಗಿಲ್ಲ. ನಿಮಗೆ ಅಂತ ಟೀಮ್ ಇದೆ, ರೀಪ್ಲೇಸ್ ಮಾಡ್ಬೋದು. ಹೇಳ್ತಾರಲ್ಲ, ನೀವು ಯಾವುದೇ IT ಯಾವುದೇ ಕೆಲಸ ಆಗಲಿ, ನೀವು ಇವತ್ತಿಲ್ಲ ಅಂದರೆ ಎಂಪ್ಲಾಯಿ, ನೀವು ಇವತ್ತು ಬಿಟ್ಟರೆ ಅಂದರೆ ನೆಕ್ಸ್ಟ್ ಡೇ ಅವ್ರು ರೀಪ್ಲೇಸ್ ಮಾಡೇ ಮಾಡ್ತಾರೆ. ಹೌದು, ನಿಜ. ಸೊ ಯಾವುದು ಪರ್ಸನ್ ಡಿಪೆಂಡೆಂಟ್ ಅಲ್ಲ, ನಿಜ. ಸೊ ಬಟ್ ನಿಮ್ಮ ಲೈಫಲ್ಲಿ ನೀವೇ ಡಿಪೆಂಡೆಂಟ್. ಸೊ ನಿಮಗೋಸ್ಕರ ತುಂಬ ಜನ ಡಿಪೆಂಡೆಂಟ್ ಆಗಿದ್ದಾರೆ ನಿಮ್ಮ ಮೇಲೆ. ಸೊ ಅದನ್ನೇ ಯಾರು ರಿಪ್ಲೇಸ್ ಮಾಡೋದಕ್ಕಲ್ಲ. ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟು. ಲೈಫ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ವರ್ಕು ಅಷ್ಟೇ ಸೀರಿಯಸ್ ಆಗಿ ತೊಗೊಳ್ಳಿ. ನೀವು ಆ 8 hours ಏನು ಇರ್ತೀರ ವರ್ಕಲ್ಲಿ, ಆ 8 hoursನ ಕಾಂಪ್ರಮೈಸ್ ಮಾಡಬೇಡಿ. ನೀವು L&T ಅವ್ರದ್ದು ಒಂದು ಎಕ್ಸಾಂಪಲ್ ಕೊಟ್ಟರೆ, ಅದೇ ಥರ ಇನ್ಫೋಸಿಸ್ ಅವ್ರದ್ದು ಸ್ವಲ್ಪ ಕೇಳಿದೆ. ಅವ್ರೇನು ಹೇಳಿದ್ರು ಅಂದರೆ, ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್. ಅಫ್ಕೋರ್ಸ್ ನಾನು ತುಂಬ ಅಷ್ಟೊಂದು ದೊಡ್ಡವನಲ್ಲ ಅವ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ, ಬಟ್
ದೇರ್ ಸಮಥಿಂಗ್ ಕಾಲ್ ಸ್ಮಾರ್ಟ್ ವರ್ಕ್, ರೈಟ್. ನನಗೆ ಆ ಕಮೆಂಟ್ ಕೇಳಿ ತುಂಬ ಸರ್ಪ್ರೈಸಿಂಗ್ ಆಗಿದೆ. ಏನಕ್ಕೆ ಅಂದರೆ ಅವರಿಬ್ಬರು ಒಳ್ಳೆ ಏನೋ ಒಂದು ದೊಡ್ಡ ಮಟ್ಟದ ಕಂಪ್ನಿ ನಡೆಸ್ತಾ ಇದ್ದಾರೆ, ಆ ಲೆವೆಲಲ್ಲಿ ಇದ್ದಾರೆ ಅಂದರೆ ಅವ್ರದ್ದು ಅಬ್ಜೆಕ್ಟಿವ್ ಇವತ್ತು ಬಂದು ಡಿಜಿಟಲೈಸ್ ಮಾಡೋದು, ಸಿಂಪ್ಲಿಫೈ ಮಾಡೋದು. ಸೊ ಆ ಸಿಂಪ್ಲಿಫಿಕೇಷನ್ ಮಾಡೋ ಜರ್ನಿಲಿರೋರು ತಿರ್ಗಾ ಬಂದು ನಾನು ಹಾರ್ಡ್ ವರ್ಕ್ ಮಾಡಬೇಕು, ಪ್ರಾಬ್ಲಿ ಪರ್ಸ್ಪೆಕ್ಟಿವ್ ಬೇರೆ ಇರ್ಬೋದು, ಬಟ್ ನನ್ನ ಪರ್ಸ್ಪೆಕ್ಟಿವ್ಲಿ ಏನಂದರೆ ನೀವೆಷ್ಟು ಸ್ಮಾರ್ಟ್ ಇರ್ತೀರಾ ಅಷ್ಟು ನಿಮ್ಮ ವರ್ಕು ಬೇಗ ಆಗುತ್ತೆ, ವರ್ಕ್ ಎಫೆಕ್ಟಿವ್ ಆಗಿರುತ್ತೆ, ನೀವು ಎಫಿಷಿಯನ್ಸಿ ತರ್ತೀರಾ ನಿಮ್ಮ ಆಪ್ರೇಷನ್ಸ್ಗೆ. ಈಗ ನೀವು 10 ಅವರ್ ಮಾಡೋ ಕೆಲಸನ 2 ಅವರ್ಲಿ ಮಾಡ್ಬೋದು. ಆ 2 ಅವರ್ಲಿ ಹೆಂಗೆ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಬೇಕು. ಈ ಡಿಜಿಟಲೈಸೇಷನಲ್ಲಿ ನೀವು ತುಂಬ ಬೇಗ ಸಿಂಪ್ಲಿಫೈ ಮಾಡ್ಬೋದು. ಈಗ ಫ್ಯಾಕ್ಟ್ರೀಸೇ ನೀವು ಎಕ್ಸಾಂಪಲ್ಸ್ ತೊಗೊಂಡ್ರೆ ಮೊದಲು ಏನೋ ಒಂದು ಯಾವುದಾದ್ರು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ ಒಂದು ಡೇ ಫುಲ್ ಆಗ್ತಾಯಿತ್ತು. ಈಗ ಮೆಷಿನರೀಸ್ ಬಂದಿದೆ, RPA, ರೋಬೋಟಿಕ್ ಪ್ರೊಸೆಸ್ ಆಟೋಮೇಷನ್ ಅಂತೆಲ್ಲ, ಮೆಷಿನ್ ಲರ್ನಿಂಗ್ ಬಂದಿದೆ, ರೋಬೋಟಿಕ್ ಪ್ರೊಸೆಸ್ ಆಟೋಮೇಷನ್ ಬಂದಿದೆ, AI ಬಂದಿದೆ. ಅದೊಂದು ದೊಡ್ಡ ಟಾಪಿಕ್ ಡಿಸ್ಕಸ್ ಮಾಡಬೇಕು ಅಂದರೆ. ಸೊ ವರ್ಕ್ನ ಸಿಂಪ್ಲಿಫೈ ಮಾಡಿ, ಲೈಫ್ನ ಸಿಂಪ್ಲಿಫೈ ಮಾಡಬೇಡಿ, ಲೈಫ್ನ ಲೀಡ್ ಮಾಡಿ, ಲೈಫ್ನ ಎಂಜಾಯ್ ಮಾಡಿ. ಯಾರ್ಯಾರಿಗೆ ಯಾವ್ಯಾವ ಟೈಮ್ ಕೊಡಬೇಕು ಟೈಮ್ ಕೊಡಿ. ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಸ್ ಮಸ್ಟ್, ಯು ಮಸ್ಟ್ ಫೋಕಸ್. ಸೊ ಈ ಒಂದು ಟಾಪಿಕ್ನ ಮೇಲೆ ನೀವು ಯಂಗ್ಸ್ಟರ್ಸ್ನ ಬಗ್ಗೆ ಹೇಳ್ತಾ ಇದ್ರಿ, ಅರ್ಲಿ ಕೆರಿಯರಲ್ಲಿ ನೀವು ಲೈಫ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಬೇಕು ಅಂತೇಳಿ. ಸೊ ಇದೇ ಒಂದು ವಿಷಯದಲ್ಲಿ ನಾವು ಭಾಳಷ್ಟು ಸಲ ಈ ಮ್ಯಾನೇಜರ್ಗಳು ಅಥವಾ ಕಂಪ್ನಿಯ ಒಂದು ಹೆಡ್ಡಲ್ಲಿ ಇರೋವಂಥವ್ರು ಯಂಗ್ಸ್ಟರ್ಸ್ ಅಂದರೆ ಫ್ರೆಷರ್ ಪಾಪ್ಯುಲೇಷನ್ನ ತೊಗೊಳ್ಬೇಕಾದ್ರೆ ಅವರಿಗೆ ಒಂದು ಈ ಮಾತನ್ನ ನಾವು ಕೇಳಿರ್ತೀವಿ, ಫಸ್ಟು ಒಂದು 5ರಿಂದ 6 ವರ್ಷ 8 ವರ್ಷ ಕಂಪ್ಲೀಟ್ ನೀನು ಎಲ್ಲ ಕಲಿಬೇಕು, ಕೆಲಸ ಕಲಿಬೇಕು ಅಂಥೇಳಿ ಅವರಾಗಲಿ ಅಥವಾ ಇಂಟರ್ನ್ಶಿಪ್ ಮಾಡ್ತಿರೋರ್ಗಾಗಲಿ ತುಂಬಾ ಹೆವಿ ಕೆಲಸವನ್ನು ಅವ್ರಿಗೆ ಒಂದು ಅವ್ರ ತಲೆ ಕಟ್ಟಿ ಅವ್ರ ಕೈಲಿ ತುಂಬಾ ಮಾಡಿಸ್ತಾರೆ. ಸೊ ಹವರ್ಸ್ ಜಾಸ್ತಿ. ಈಗ ಇನ್ನೂ ಒಂದು ಇದಿದೆ IT-ನಲ್ಲಿ, ಯಾರು ನಮ್ಮ ಇಂಡಿಯನ್ ಕಲ್ಚರಲ್ಲಿ ನಾನು ಹೇಳ್ತಾ ಇರೋದು, ಯಾರು ಹೆಚ್ಚು ಹೊತ್ತು ಕಂಪ್ನಿಯಲ್ಲಿ ಸ್ಪೆಂಡ್ ಮಾಡ್ತಾರೋ ಅವರೇ ಹಾರ್ಡ್ ವರ್ಕಿಂಗ್ ಅಂತ ಹೇಳಿ ಅವ್ರನ್ನ ಆ ಒಂದು ಕಲ್ಚರ್ನ ಅದನ್ನು ಒಂಥರ ಪ್ರಮೋಟ್ ಮಾಡೋ ಥರ ಅಂಥ ಜನಕ್ಕೆ ಮಾತ್ರ ಪ್ರಮೋಷನ್ ಕೊಡೋದು. ಆ ರೀತಿ ಅವ್ರು ಏನಾದ್ರು ಮಾಡ್ತಿರ್ಬೋದು ಆಫೀಸ್ನಲ್ಲಿ ಕೂತ್ಕೊಂಡು, ಅವ್ರೇನೋ ಪರ್ಸ್ನಲ್ ಆಟ ಆಡ್ಕೊಂಡು ಬರ್ಬೋದು, ಜಿಮ್ಗೆ ಹೋಗಿ ಬರ್ಬೋದು, ಇಲ್ಲ ಕೆಫೆಟೇರಿಯಾನಲ್ಲಿ ಟೈಮ್ ವೇಸ್ಟ್ ಮಾಡಿ ಬರ್ಬೋದು. ಈ ರೀತಿ ಮಾಡುವಂತಹ ಜನರಲ್ಲಿ ಆ ಒಂದು ವಿಸಿಬಿಲಿಟಿ ಅಥವಾ ಆ ಒಂದು ಪರ್ಸೆಪ್ಷನ್ ಏನು ಫಾರ್ಮ್ ಮಾಡ್ತಾರೆ. ಸೊ ಈ ವರ್ಕ್ ಲೈಫ್ ಬ್ಯಾಲೆನ್ಸು ಎಷ್ಟರ ಮಟ್ಟಿಗೆ ಕರಪ್ಟ್ ಆಗಿದೆ ಅಂತ ನಿಮ್ಮ ಪ್ರಕಾರ? ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬ ಕರಪ್ಟ್ ಆಗಿದೆ. ನೀವು ಒಳ್ಳೆ ವರ್ಡ್ ಯೂಸ್ ಮಾಡಿ. ಕರಪ್ಟ್ ಆಗಿರೋದಕ್ಕಿಂತ ತುಂಬ ಜನ ಮಿಸ್ಅಂಡರ್ಸ್ಟುಡ್ ಮಾಡ್ಕೊಂಡಿದ್ದಾರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು. 2 ಹೇಳ್ತೀನಿ. ಒಂದು ವರ್ಕ್ ಲೈಫ್ ಬ್ಯಾಲೆನ್ಸು, ಇನ್ನೊಂದು ನೀವು ಕೇಳಿರ್ಬೋದು, ಇದು ಕಾರ್ಪೊರೇಟಲ್ಲಿ ತುಂಬ ಯೂಸ್ ಮಾಡ್ತಾರೆ, ಕಂಫರ್ಟ್ ಝೋನ್. ನಿಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ನೀವು ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು, ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು. ಇದು ಪ್ರಾಬ್ಲಮ್ ಏನಂದರೆ ರೈಟ್ ಪೀಪಲ್ ಶುಡ್ ಬಿ ಅಟ್ ದ ರೈಟ್ ಲೆವೆಲ್ಸ್. ನೀವು ರೈಟ್ ಲೀಡರ್ಸ್ ಇಲ್ಲ ಅಂದರೆ ಇದೇ ಪ್ರಾಬ್ಲಮ್ ಆಗೋದು, ಮಿಸ್ಅಂಡರ್ಸ್ಟ್ಯಾಂಡ್ ಆಗುತ್ತೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದರೆ ಈಗ ಯಾರೋ ಒಬ್ಬ ಏನೋ ಕರೆಕ್ಟ್ ಟೈಮ್ ಆನ್ ಟೈಮ್ ಎಲ್ಲ ಕೆಲಸನೂ ಮುಗಿಸ್ತಾನೆ, ಕರೆಕ್ಟ್ ಟೈಮ್ಗೆ ಲಾಗ್ ಆಫ್ ಆಗಿ ಮನೆಗೆ ಹೋಗ್ತಾನೆ. ಇನ್ನೊಂದು 5 ಜನ ಯಾರೋ ಸೇಮ್ ಸೆಟ್ ಆಫ್ ವರ್ಕು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಬಟ್ ದಿನ 2 hours ಎಕ್ಸ್ಟೆಂಡ್ ಮಾಡ್ತಾರೆ, ಏನೋ ಲೇಟಾಗಿ ಹೋಗ್ತಾರೆ ಅಂದರೆ, ಇವನು ತುಂಬ ಹೊತ್ತು ಆಫೀಸಲ್ಲಿ ಇರ್ತಾನೆ, ಇವನೇ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ, ಇವನು ಕರೆಕ್ಟ್ ಟೈಮ್ಗೆ ಹೋಗ್ಬಿಡ್ತಾನೆ ಮನೆಗೆ, ಒಂದು ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ. ಅಲ್ಲ, ಅವನು ಸ್ಮಾರ್ಟ್ ಇದ್ದಾನೆ. ನೀವು ಇನ್ನು 5 ಜನ ಯಾರಿದ್ದಾರೆ ಅವ್ರಿಗೆ ಎನೇಬಲ್ ಮಾಡಿ. ಇವನು ಯಾವ ಥರ 5 hours ಕೆಲಸ ಕಂಪ್ಲೀಟ್ ಮಾಡ್ತಾ ಇದ್ದಾನೆ, ಇವ್ರು ಯಾಕೆ 8 hours ತಗೊಳ್ತಾ ಇದ್ದಾರೆ, ಅದನ್ನು ಅನಲೈಸ್ ಮಾಡಿ ನೀವು ಇವ್ರನ್ನ ಎನೇಬಲ್ ಮಾಡಿ. ಆವಾಗ ನಿಮಗೆ ಇನ್ನೂ 3 hours ಬ್ಯಾಂಡ್ವಿಡ್ತ್ ಸಿಗುತ್ತೆ. 3 hours ಎಕ್ಸ್ಟ್ರಾ ಅಡಿಷನಲ್ ಕೆಲಸ ಮಾಡಿಸ್ಬೋದು. ಹೌದಲ್ಲ? ಈಗ ಯಾರೋ ಒಬ್ಬ ಫಾರ್ ಎಕ್ಸಾಂಪಲ್ ನೀವು ವರ್ಕ್ ಅಲೋಕೇಟ್ ಮಾಡ್ತೀರಾ, ಎಲ್ಲರೂ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಅವನು ಎವ್ರಿ ಡೇ ಅದೇ ಟೈಮ್ಗೆ ಬ್ರೇಕ್ ತೊಗೋತಾನೆ, ಅದೇ ಟೈಮ್ಗೆ ಪ್ರಾಬ್ಲಿ ಟೇಬಲ್ ಟೆನ್ನಿಸ್ ಆಡೋಕ್ಕೆ ಹೋಗ್ತಾನೆ, ಆನ್ ಟೈಮ್ ಲಾಗ್ ಆಫ್ ಆಗ್ತಾನೆ, ಬಟ್ ಕೆಲಸ ಕಂಪ್ಲೀಟ್ ಮಾಡಿ ಹೋಗಿರ್ತಾನೆ. ಅದನ್ನು ಹೇಗೆ ಇಂಟರ್ಪ್ರಿಟ್ ಮಾಡ್ತೀವಿ ಅಂದರೆ, ಯೂಶ್ವಲಿ ಲೀಡರ್ಸು ಕಂಫರ್ಟ್ ಝೋನಲ್ಲಿದ್ದಾನೆ. ಕಂಫರ್ಟ್ ಝೋನ್ ಅಲ್ಲ. ಈ ಕಂಫರ್ಟ್ ಝೋನ್ ಅಂದ್ರೇನು? ಈಗ ನಾನು ಕೆಲಸ ಮಾಡ್ತೀನಿ ಅಂದರೆ ನಾನು ಕಂಫರ್ಟಬಲ್ ಆಗಿ ಇರೋದಕ್ಕೆ ಕೆಲಸ ಮಾಡೋದು. ನನಗೆ ಆ ಕಂಫರ್ಟಬಲ್ ಲೈಫ್ ಬೇಕು, ಕಂಫರ್ಟಬಲ್ ಸೊಸೈಟಿ ಬೇಕು, ಅದಕ್ಕೆ ನಾನು ಕೆಲಸ ಮಾಡ್ತಾ ಇರೋದು. ನೆಮ್ಮದಿಗೋಸ್ಕರ ಕೆಲಸ ಮಾಡ್ತಾ ಇರೋದು. ನಾನು ಯಾವಾಗಲೂ ಅನ್ಕಂಫರ್ಟಬಲ್ ಸಿಚುವೇಶನ್ ಇರೋಕ್ಕೆ ಯಾರೋ ಕುತ್ಕೈಸುತ್ತಾರ ಥರ ಕೆಲಸ ಮಾಡೋದಕ್ಕಿಲ್ಲ. ನಾನು ಕೆಲಸ ಮಾಡ್ತಾ ಇಲ್ಲ. ಕಂಫರ್ಟ್ ಝೋನ್ ಅಂದರೆ ಏನು ಅಂದರೆ, ನೀವು ಇಷ್ಟು ತಿಳ್ಕೊಂಡಿದ್ರೆ ಕೆಲಸದಲ್ಲಿ ಹೋಗಿ ಇನ್ನೂ ಸ್ವಲ್ಪ ವೈಡಾಗಿ ತಿಳ್ಕೊಳ್ಳಿ, ರೈಟ್? ಈಗ ಏನೋ ನೀವು ನಿಮ್ಮದು ಆಪ್ರೇಷನ್ಸ್ ನಡೀತಾ ಇದೆ ಅಂದರೆ 10 ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ನಿಮ್ಮದು ಒಂದು ಡಿಪಾರ್ಟ್ಮೆಂಟಲ್ಲಿ ನಿಮ್ಗೆ ಏನು ನಡೀತಾ ಇದೆ ಅಂತ ಗೊತ್ತಿದ್ರೆ
ಹೋಗಿ ಇನ್ನೊಂದು ಡಿಪಾರ್ಟ್ಮೆಂಟಲ್ಲಿ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಹೇಗೆ ಕಲ್ತ್ಕೊಳ್ಳಿ. ಯಾಕೆಂದರೆ ಆಪರ್ಚುನಿಟಿ ಬಂದರೆ ಇಲ್ಲಿಂದ ಇಲ್ಲಿಗೂ ಜಂಪ್ ಆಗ್ಬೋದು. ಇಲ್ಲ ನಿಮ್ಮದು ವೈಡ್ ಸ್ಕೋಪ್ ಆದರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಪೊಸಿಷನ್ ಕೊಡ್ಬೋದು. ಅದನ್ನು ನೀವು ಏನೋ ಅವ್ರ ನಾಲೆಜ್ ಬೇಸ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಇಲ್ಲ ನೀವು ಹೊಸ ಹೊಸ ಟೆಕ್ನಾಲಜೀಸ್ ಕಲ್ತ್ಕೊಳ್ಳಿ. ಈ ಥರ ಗೈಡ್ ಮಾಡಬೇಕೇ ಹೊರತು ನೀವು ಕಂಫರ್ಟ್ ಝೋನಿಂದ ಈಚೆ ಬರಬೇಡ ಆಗ್ತದೆ. ಕಂಫರ್ಟ್ ಝೋನಿಂದ ಈಚೆ ಬಾ, ಕಂಫರ್ಟ್ ಝೋನಿಂದ ಈಚೆ ಬಾ, ಏನದು ಕಂಫರ್ಟ್ ಝೋನಿಂದ ಈಚೆ ಬರಬೇಕು? ನನಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ. ಯಾಕೆಂದರೆ ಹೇಳ್ತೀನಿ, ಈಗ ನೀನು ಆನ್ ಟೈಮ್ಗೆ ಹೋಗ್ತಾ ಇರೋದು ಕಂಫರ್ಟ್ ಝೋನ್ ಅಲ್ಲ. ಈಗ ಆಯಿತು, ನೀವು ಅಡಿಷನಲ್ ವರ್ಕ್ ಕೊಡ್ತೀರಾ, ಅವನು ಅಡಿಷನಲ್ ವರ್ಕು ಮುಗಿಸ್ಬಿಟ್ಟು ಹೋಗ್ತಾನೆ ಅಂದರೆ ಇಟ್ ಇಸ್ ನಾಟ್ ಇಸ್ ಕಂಫರ್ಟ್ ಝೋನ್. ಈ ವಾಂಟ್ಸ್ ದಟ್ ಕಂಫರ್ಟ್ ಝೋನ್ ಅಲ್ಲ. ಸೊ ಇದು ಅದನ್ನೇ ಹೇಳಿದಂಗೆ ನಾವು ಲೀಡರ್ಸ್ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ವರ್ಕಲ್ಲಿ ನನಗೆ ಏನಾಗಬೇಕು, ಈ KPIs ಅಂತ ಹೇಳ್ತೇವೆ, ಇದಿಷ್ಟು ಮೆಟ್ರಿಕ್ಸು, ಈ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್, ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಮೀಟ್ ಆಗಬೇಕು ನನಗೆ, ನಾನು ಲೀಡರ್ ಅಂದರೆ. ಆಸ್ ಲಾಂಗ್ ಆಸ್ ದಟ್ ಇಸ್ ಮೀಟಿಂಗ್ ಐ ಆಮ್ ಗುಡ್. ನೀವು ಎಂಪ್ಲಾಯೀಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬಗ್ಗೆ ವರ್ಕ್ ಮಾಡಿ, ಅವ್ರಿಗೆ ಅಡಿಷನಲ್ ಟ್ರೈನಿಂಗ್ಸ್ ಕೊಡಿ, ಅಡಿಷನಲ್ ಸ್ಕಿಲ್ ಸೆಟ್ ಕಲಿಸಿ. ಬಟ್ ಡಸಂಟ್ ಮೀನ್ ದಟ್ ಅವರು ಯಾರೋ ಈಗ ಅವನು ಈವ್ನಿಂಗ್ ಪಾರ್ಟಿ ಇದ್ದಾನೆ, ಪಾರ್ಟಿಗೆ ಹೋಗಬೇಕು ಅಂತ ಆಲ್ರೆಡಿ ಸೆಟ್ ಆಗಿದೆ, ಅವನ್ನ ಓಲ್ಡ್ ಮಾಡಿ ಎಕ್ಸ್ಟ್ರಾ ಕೆಲಸ ಕೊಟ್ಟು ಅದು ಕಂಫರ್ಟ್ ಝೋನಿಂದ ನೀವು ಒಳಗೆ ತರ್ತಲ್ಲ, ಅವ್ರನ್ನ ಅನ್ಕಂಫರ್ಟ್ ಝೋನ್ಗೆ ನೀವು ಪುಷ್ ಮಾಡ್ತಾ ಇದ್ದೀರಾ. ಪರ್ಸ್ನಲ್ ಲೈಫಲ್ಲಿ ಅನ್ಕಂಫರ್ಟ್ ಝೋನ್ಗೆ ಪುಷ್ ಮಾಡಿ, ವರ್ಕಲ್ಲಿ ಅನ್ಕಂಫರ್ಟ್ ಝೋನ್ಗೆ ಪುಷ್ ಮಾಡಿ. ವರ್ಕಲ್ಲಿ ಎಷ್ಟು ಅನ್ಕಂಫರ್ಟ್ ಝೋನಲ್ಲಿ ಇರ್ತೀರಾ ನೀವು, ಅಷ್ಟು ಜಾಸ್ತಿ ಕಲಿತೀರಾ. ಸೊ ಅದು ನನ್ನ ಅಭಿಪ್ರಾಯ. ಸೊ ನಾನು ಅದನ್ನೇ ನನ್ನ ಟೀಮ್ ಮೇಲೂ ಎಕ್ಸ್ಪೆರಿಮೆಂಟ್ ಮಾಡೋದು. ಅವ್ರ ಪರ್ಸ್ನಲ್ ಲೈಫ್ಗೆ ಯಾವಾಗಲೂ ಪ್ರಿಫರೆನ್ಸ್ ಕೊಡ್ತೀನಿ. ಯಾರು ಈಗ ಅವ್ರ ಲೈಫ್ ಇವೆಂಟ್ಸ್ ಇರುತ್ತೆ, ಅವರು ಲೈಫ್ ಇವೆಂಟ್ಸ್ ಅಂದರೆ ಅವ್ರದ್ದು ಮದುವೆ ಆಗಿರ್ಬೋದು, ಇಲ್ಲ ಅವ್ರದ್ದು ಯಾರೋ ಫ್ಯಾಮಿಲಿ ಮೆಂಬರ್ಸ್ ಬರ್ಡೇಸ್ ಆಗಿರ್ಬೋದು, ಇಲ್ಲ ಕ್ಲೋಸ್ ರಿಲೇಟಿವ್ಸ್ ಮದುವೆ ಇರ್ಬೋದು, ಗಿವ್ ದೆಮ್ ದ ಸ್ಪೇಸ್. ವರ್ಕಿಗೆ ಇಂಪ್ಯಾಕ್ಟ್ ಆಗ್ತಲ್ಲ ಅಂದರೆ ಪ್ಲೀಸ್ ಅಲೋ ದೆಮ್ ಅಲ್ವಾ. ಅವ್ರಿಗೆ ಲೀವ್ಸ್ ಕೊಡಿ, ಅವ್ರು ಎಂಜಾಯ್ ಮಾಡಲಿ. ವಾಪಸ್ ಬಂದಾಗ ದೇ ವಿಲ್ ಗಿವ್ ಯು ಮೋರ್ ಪ್ರೊಡಕ್ಟಿವಿಟಿ. ಅಂದರೆ ಹ್ಯಾಪಿ ಮೈಂಡ್ ಇದ್ದಾಗ ಅಫ್ಕೋರ್ಸ್ ಅವರು ಜಾಸ್ತಿ ಪ್ರೊಡಕ್ಟಿವಿಟಿ. ಹ್ಯಾಪಿ ಎಂಪ್ಲಾಯೀಸ್ ದ ಪ್ರೊಡಕ್ಟಿವ್ ಎಂಪ್ಲಾಯಿ. ಹೌದು. ಸೊ ನಾವು ಈ ವಿಷಯ ಮಾತಾಡ್ಬೇಕಾದ್ರೆ ನಂಗೆ ಇನ್ನೊಂದು ಜ್ಞಾಪಕ ಬಂತು. ಈಗ ಅದೇ ಒಬ್ಬ ಲೀಡರ್, ನಾನು ವೀಕೆಂಡ್ ಕೂಡ ವರ್ಕ್ ಮಾಡ್ತೀನಿ, ಸಾಟರ್ಡೆ ಸಂಡೇನೂ ಕೂಡ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ನೀವು ಕೂಡ ಮಾಡಬೇಕು, ದೇಶ ಉದ್ಧಾರ ಮಾಡಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಒಂದು ಓಕೆ, ಇದು ಕ್ಯಾಪಿಟಲಿಸ್ಟಿಕ್ ಇರೋ ಇದರಲ್ಲಿ ನಮ್ಗೆ ಗೊತ್ತಿದೆ ಅವ್ರು ಹೇಳ್ತಿರೋದೆಲ್ಲ ಏನಂತೇಳಿ. ಆದ್ರೂ ಈಗಿನ ಒಂದು ಯಂಗ್ಸ್ಟರ್ಸ್ ಯಾರು ಇರ್ತಾರೆ, ಲೈಕ್ ಈ ಒಂದು ಓವರ್ವೆಲ್ಮಿಂಗ್ ಜಂಪ್ ಮಾಡ್ತಾನೆ ಇರ್ತಾರೆ ಬಿಕಾಸ್ ಆಫ್ ಯಾರೋ ಮ್ಯಾನೇಜರ್ ಸರಿಗಿಲ್ಲ, ಅಥವಾ ನಮಗೆ ತುಂಬ ಪ್ರೆಷರ್ ಆಗಿಬಿಟ್ಟಿದೆ, ಐ ಕೆನಾಟ್ ಸ್ಪೀಕ್ ಅಗೇನೆಸ್ಟ್ ದೆಮ್, ಏನು ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಅದು ನಡೆಯೋದೇ ಟಾಪ್ ಡೌನ್ ಇದು ಸ್ಟ್ರಕ್ಚರ್. ಎಷ್ಟೇ HR ಇರ್ಬೋದು, ಏನೇ ಇರ್ಬೋದು, ಒಂದಷ್ಟು ವರ್ಷಗಳು ಬೇಕು. ಲೈಕ್ ಒಬ್ಬ ಎಂಪ್ಲಾಯಿ ಅಥವಾ ಒಬ್ಬ ಫ್ರೆಷರ್ಗೆ ಬಂದಿದ್ದ ಹೊಸರಲ್ಲಿ ಕಂಪ್ನಿಯ ಸ್ಟ್ರಕ್ಚರ್ ಹೆಂಗೆ, ವರ್ಕ್ ಲೈಫ್ ಅಂದರೆ ಏನು, ಅವೆಲ್ಲ ಅರ್ಥ ಮಾಡಿಕೊಂಡು ಕೊನೆಗೆ ಅವರು ದೇ ವಿಲ್ ಲರ್ನ್ ಸಮ್ ಡೇ ಏನಂದರೆ ಇಲ್ಲಪ್ಪ ಇದು ಆಗೋದಿಲ್ಲ, ದೇ ವಿಲ್ ಲರ್ನ್ ಟು ಸೇ ನೋ. ಇವೆಲ್ಲನೂ ಕೂಡ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಒಂದು ಬರೋ ತನಕ ಒಂದು ಸ್ಟೇಜ್ಗೆ ಇದಿರುತ್ತೆ. ಇವೆಲ್ಲದರ ಮಧ್ಯದಲ್ಲಿ ಈಗ ಇನ್ನೂ ಒಂದು ಪರ್ಸೆಪ್ಷನ್ ಪ್ರಾಬ್ಲಮ್ ಅಂತ ನಾನು ಆಗಲೇ ಮಾತಾಡಿದೆ. ಸೊ ಜನ ಏನು ಅನ್ಕೊತಾರೆ ಅಂದರೆ, ಲೈಕ್ ನೀವು ಜಾಸ್ತಿ ಹೊತ್ತು ಕೂತಿದ್ರೆ ಮಾತ್ರ ಕೆಲಸ ಮಾಡ್ತಾನೆ ಅಂತ, ಅಥವಾ ಅವನು ತುಂಬಾ ಈಗ ವಿಸಿಬಲ್ ಆಗಿ ಏನೇನೋ ಆನ್ಸರ್ ಮಾಡ್ತಿರ್ತಾರೆ, ಕ್ವಶನ್ ಮಾಡ್ತಿರ್ತಾರೆ. ಸೊ ಇಂಥವ್ರನ್ನ ಮಾತ್ರ ಇವರು ಮ್ಯಾನೇಜ್ಮೆಂಟ್ ಪ್ರಮೋಟ್ ಮಾಡ್ತಾ ಹೋಗುತ್ತೆ. ಸೊ ಈ ರೀತಿಯ ಒಂದು ಟಾಕ್ಸಿಕ್ ಕಲ್ಚರು ಆಲ್ರೆಡಿ ಸೆಟ್ ಆಗಿಬಿಟ್ಟಿದೆ ಇಂಡಿಯನ್ ಕಾರ್ಪೊರೇಟ್ಸಲ್ಲಿ. ಸೊ ಇದರಿಂದ ಹೊರಗೆ ಬರಬೇಕಂದ್ರೆ ಲೈಕ್ ನಿಮ್ಮ ಕಡೆಯಿಂದ ಎಕ್ಸ್ಪೀರಿಯನ್ಸ್ ಏನಾದರೂ ಲೀಡರ್ಶಿಪ್ಗೆ ಕೊಡೋದಕ್ಕೆ, ಈಗ ಆಲ್ರೆಡಿ ನಾವು ಮಾತಾಡಿದ್ವಿ ಇದ್ರ ಬಗ್ಗೆ, ಬಟ್ ಎನಿ ಸ್ಪೆಸಿಫಿಕ್ ಪಾಯಿಂಟ್ಸ್ ಇಲ್ಲ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಸೊ ದಟ್ ನಾವು ಕೂಡ ಆನ್ ಪಾರ್ ವಿತ್ ಅದರ್ ಕಂಟ್ರೀಸ್ ನಾವು ಕೆಲಸನೂ ಮಾಡಿ ಪ್ರೊಡಕ್ಟಿವ್ ಆಗಿ ಇದ್ದು ವಿ ಕ್ಯಾನ್ ಎಂಜಾಯ್ ಅವರ್ ಲೈಫ್. ಯಾಕಂದರೆ ಬೆಂಗಳೂರಿನ ಜೀವನ ಈಗ ಆಲ್ರೆಡಿ ಲೈಕ್ ವರ್ಕ್ ಕಮಿಂಗ್ ಬ್ಯಾಕ್ ಟು ಆಫೀಸ್ ಇದೆಲ್ಲ ನಡೀತಾ ಇದೆ. 3 days ಇತ್ತು, ಈಗ ಸ್ಲೋ ಆಗಿ ಎಲ್ಲ 4 day 5 ಡೇಗೆ ಬರ್ತಾ ಇದೆ. ಸೊ ನಮ್ಮ ಆಲ್ರೆಡಿ ಬೆಂಗಳೂರಿನ ಒಂದು ಟ್ರಾಫಿಕ್ ಸಮಸ್ಯೆ ಆಲ್ರೆಡಿ ಚೋಕ್ ಆಗ್ತಾ ಇದೆ ನಮ್ಮ ಊರು. ಸೊ ಇಲ್ಲಿ ಓಡಾಟ ಪ್ಲಸ್ ಸ್ಟ್ರೆಸ್ಸು ಮತ್ತು ಪ್ರೆಷರು, ಇದ್ರ ಮಧ್ಯದಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸು. ಸೊ ಇದೆಲ್ಲದರ ಒಂದು ಪಾಯಿಂಟ್ಸ್ನ ನೀವು ಲೀಡರ್ಶಿಪ್ಗೆ ಏನು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಸೊ ಲೀಡರ್ಶಿಪ್ಗೆ ನಾನು ಒಂದೇ ಮೆಸೇಜ್ ಕೊಡೋದು, ನೀವೊಬ್ಬರು ಲೀಡರ್ ಅಂದರೆ ನಿಮಗೆ ನಿಮ್ಮ ಆಪ್ರೇಷನ್ಸ್ ಆಗಲಿ, ಇಲ್ಲ ನಿಮ್ಮ ಯಾವುದೇ ಟೀಮ್ ಏನು ಮಾಡ್ತಾ ಇದ್ದೀರಾ ವರ್ಕು, ಅದ್ರ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಇರಬೇಕು. ಸೊ ನೀವು ಯಾವಾಗ ಕಂಟ್ರೋಲ್ನ ಕಳ್ಕೊತೀರಾ ಅಥವಾ ವಿಸಿಬಿಲಿಟಿನ ಕಳ್ಕೊತೀರಾ, ಅವತ್ತು ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತೀರಾ. ಸೊ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದರೆ ಏನಾಗುತ್ತೆ ಅಂದರೆ, ನೀವು ಅವ್ರೇನು ಹೇಳ್ತಾರೆ ಅದನ್ನು ನಂಬ್ತೀರಾ. ಸೊ ಫಾರ್ ಎಕ್ಸಾಂಪಲ್ ಈಗ ಏನು ಹೇಳ್ತೀನಿ ಅಂದರೆ, ನಾನು
ಆಪರೇಷನ್ಸ್ ನಡೆಸಬೇಕು ಅಂದರೆ ನೀವು ಒಂದು ಡೇಟಾ ಹಿಡ್ಕೊಂಡು ನಡೆಸಬೇಕು. ಸೊ ನಿಮಗೆ ಗೊತ್ತಿರಬೇಕು ನನ್ನ ಆಪರೇಷನ್ಸಲ್ಲಿ ಎಷ್ಟು ಜನ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಯಾರ್ದು ಎಷ್ಟು ಪ್ರೊಡಕ್ಟಿವಿಟಿ ಇದೆ. ಓಕೆ. ಸೊ ಅದರಿಂದ ಯಾರು ಎಫಿಷಿಯೆಂಟ್ ಆಗಿದ್ದಾರೆ. ಈಗ 2 hours ಕೆಲಸ ಮಾಡ್ಬಿಟ್ಟು ಹೋಗ್ತಾರನ್ನು 200 ಟ್ರಾನ್ಸಾಕ್ಷನ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಅದೇ ಥರ 8 hours ಕಂಪ್ಲೀಟ್ ಮಾಡ್ಬಿಟ್ಟು ಬರೀ 100 ಟ್ರಾನ್ಸಾಕ್ಷನ್ಸ್ ಕಂಪ್ಲೀಟ್ ಮಾಡ್ತಾರಲ್ಲ, ಆ ಥರ ಆಗ್ತಾರೆ. ಏನು ಡಿಫ್ರೆನ್ಸ್? ಸೊ ಆ ಡೇಟಾ ನಿಮ್ಮ ಮುಂದೆ ಇರಬೇಕು. ಆ ಡೇಟಾ ನಿಮ್ಮ ಮುಂದೆ ಇದ್ದರೆ ನಿಮಗೆ ಈಸಿಯಾಗಿ ಆಪರೇಷನ್ಸ್ ರನ್ ಮಾಡ್ಬೋದು. ಇದು ಹೇಗೆ ಅಂದರೆ, ಈಗ ನೀವು ಕಾರ್ ಓಡಿಸ್ತೀರಾ, ಕಾರ್ ಓಡಿಸಿದ್ರೆ ಮುಂದ್ಗಡೆ ಡ್ಯಾಶ್ಬೋರ್ಡ್ ಏನು ಕೊಟ್ಟಿದ್ದಾರೆ. ಡ್ಯಾಶ್ಬೋರ್ಡ್ ಏನು ಕೊಟ್ಟಿದ್ದಾರೆ ಅಂದರೆ ಡೇಟಾ ಪಾಯಿಂಟರ್. ಕರೆಕ್ಟ್. ನಿಮಗೆ ಗೊತ್ತಾಗಬೇಕು ನೀವು ಯಾವ ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ, ನಿಮಗೆ ಫ್ಯೂಯಲ್ ಎಷ್ಟಿದೆ, ಇನ್ನೆಷ್ಟು ಕಿಲೋಮೀಟರ್ ಹೋಗ್ಬೋದು. ಸೊ ಇದೆಲ್ಲ ನಿಮಗೆ ಗೊತ್ತಾಗ್ತಾ ಇದ್ದರೆ ನಿಮಗೆ ಡ್ರೈವ್ ಮಾಡೋಕ್ಕೆ ಕಂಫರ್ಟಬಲ್ ಆಗಿರ್ತೀರ. ಓಕೆ, ಇನ್ನು ಇನ್ನು 16 ಕಿಲೋಮೀಟರ್ಸ್ ಅಷ್ಟೇ ನಾನು ಈ ಫ್ಯೂಲಲ್ಲಿ ಹೋಗೋಕ್ಕಾಗೋದು, ಅದಾದಮೇಲೆ ರೀಫ್ಯೂಯಲ್ ಮಾಡಲೇಬೇಕು. ಸೊ ಇಲ್ಲ ಅಂದರೆ ನೀವು ವಿತೌಟ್ ಡ್ಯಾಶ್ಬೋರ್ಡ್ ಹೋಗ್ತಾ ಇದ್ದರೆ ಒಂದು ಕಡೆ ಸ್ಟಾಪ್ ಆಗ್ತೀರಾ, ಫ್ಯೂಯಲ್ ಖಾಲಿ ಆಗುತ್ತೆ. ಸೊ ಅಂದರೆ ಇದರ ಒಳಾರ್ಥ ಪರ್ಸೆಪ್ಷನ್ ಬೇಸಿಸ್ ಮೇಲೆ ನಾವು ಎಂಪ್ಲಾಯೀಸ್ನ ಅಳಿಬಾರ್ದು. ಸೊ ಪರ್ಸೆಪ್ಷನ್ ಬೇಸಿಸ್ ಮೇಲೆ ಅಳಿಬೇಡಿ, ಕಂಪ್ಲೀಟ್ ಡೇಟಾ ಡ್ರಿವನ್ ಅಪ್ರೋಚ್ ಇಟ್ಕೊಳ್ಳಿ. ಲೀಡರ್ಸ್ ವಿಲ್ ಸಕ್ಸೀಡ್ ಓನ್ಲಿ ವಿತ್ ದ ಡೇಟಾ. ಯು ಲೀಡ್ ಯುವರ್ ಟೀಮ್ ವಿತ್ ದ ಡೇಟಾ, ಯು ವಿಲ್ ಸಕ್ಸೀಡ್. ಇಲ್ಲಾಂದರೆ ಏನೋ ಡಿಪೆಂಡ್ ಆಗುತ್ತೆ. ಈಗ ನೀವೇನು ಹೇಳಿದ್ರು ನಾನು ನಂಬ್ಕೋತೀನಿ, ಯಾಕೆಂದರೆ ನನಗೇನು ಡೇಟಾ ವಿಸಿಬಿಲಿಟಿನೇ ಇಲ್ಲ. ಇವತ್ತು ಬಂದು ಈ ಎರರ್ ಆಗ್ತಾ ಇರೋದು ಯಾರೋ ಇನ್ನೊಬ್ಬ ಚೆನ್ನಾಗಿ ಮಾಡ್ತಲ್ಲ, ಇನ್ನೊಂದು ಟೀಮ್ ಅವರು ಡೇಟಾ ಕರೆಕ್ಟಾಗಿ ಕೊಡ್ತಾಯಿಲ್ಲ, ಅದರಿಂದ ಇಲ್ಲಿ ಎರರ್ ಆಗ್ತಾಯಿದೆ ಅಂದರೆ ನೀವು ನಂಬ್ಕೋತೀರ. ಅದೇ ನಿಮಗೆ ಡೇಟಾ ವಿಸಿಬಿಲಿಟಿ ಇದ್ದರೆ ಇಲ್ಲ ಇದರಿಂದ ಅಲ್ಲ, ಇಲ್ಲಿ ನಮ್ಮ ಟೀಮಲ್ಲೇ ಪ್ರಾಬ್ಲಮ್ ಇದೆ, ಇದನ್ನು ಫಿಕ್ಸ್ ಮಾಡಿದ್ರೆ ಇದು ಫಿಕ್ಸ್ ಆಗುತ್ತೆ ಅಂತ. ಸೊ ಡೇಟಾ ಡ್ರಿವನ್ ಇದ್ದರೆ ಒಳ್ಳೆಯದು ಅಂತ. ಲೀಡರ್ಶಿಪ್ಗೆ ಆಲ್ವೇಸ್ ಯು ಶುಡ್ ಗೋ ವಿತ್ ಡೇಟಾ. ಆಮೇಲೆ ನೀವು ಇನ್ನೊಂದು ಪಾಯಿಂಟ್ ಹೇಳಿದ್ರಿ, ಸಂಡೇಸು ವರ್ಕ್ ಮಾಡಬೇಕು. ನಮ್ಮ ಕಾಲದಲ್ಲಿ ನಾವು ಸಂಡೇಸು ವರ್ಕ್ ಮಾಡ್ತಿದ್ದೋ, ಇದೆಲ್ಲ ಜನ್ರೇಷನ್ ಗ್ಯಾಪ್, ರೈಟ್? ಐ ಥಿಂಕ್ ಯಂಗ್ ಲೀಡರ್ಸ್ ಎಷ್ಟು ಬೇಗ ಪೊಸಿಷನ್ ತೊಗೋತಾರೆ ಅಷ್ಟು ಬೇಗ ಈ ಕಲ್ಚರ್ ಚೇಂಜ್ ಆಗುತ್ತೆ. ಸೊ ಏನಕ್ಕೆ ಹೇಳ್ತೀನಿ ಅಂದರೆ, ಇದು ನ್ಯಾಚುರಲ್. ನೀವು ಇದನ್ನು ಮನೆಗಳಲ್ಲೂ ಕೇಳಿರ್ತೀರಲ್ಲ, ಈ ಏನೋ ನಮ್ಮ ಕಾಲದಲ್ಲಿ ನಾವು 20 ಕಿಲೋಮೀಟರ್ ನಡ್ಕೊಂಡೇ ಹೋಗ್ತಿದ್ದಾರೆ. ಅದನ್ನು ನೀವು ಬಂದು ಈಗಿನ ಮಕ್ಳಿಗೆ ಹೇಳೋಕ್ಕಾಗಲ್ಲ. 20 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಏನೋ ಸ್ಕೂಲ್ ಬಸ್ ಮಾಡಲ್ಲ ಅಂದರೆ ನಾವು ಸ್ಕೂಲಿಗೆ ಹೋಗಲ್ಲ ಅಂತಾರೆ. ಹೌದಲ್ಲ? ಏನೋ ಅವಾಗ ಎಲ್ಲದಕ್ಕೂ ಕ್ಯಾಶ್ ಕೊಡ್ತಾರೆ. ಇವತ್ತು ನಾನು ಕ್ಯಾಶೇ ಕೊಡ್ತೀನಿ, ನನ್ನ ಹತ್ರ ಇರೋದೇ 500 ರೂಪೀಸ್, ನೀನು ಏನೋ 22 ರೂಪೀಸ್ ಆದರೂ ನನಗೆ ಮಿಕ್ಕಿ ಚೇಂಜ್ ಕೊಡು ಅಂದರೆ, ಹೋಗಪ್ಪ ನೀನು ವ್ಯಾಪಾರನೇ ಮಾಡೋಣ ಅಂತಾರೆ. ಎಲ್ಲ UPI ಬಂದಿದೆ. ಸೊ ನೀವು ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೋಬೇಕು, ಹೊಸ ಕಲ್ಚರ್ನ ಅಡಾಪ್ಟ್ ಮಾಡ್ಕೋಬೇಕು, ಹೊಸ ಏನೋ ಈಗ ಬರ್ತಾರೋ ಜನ್ರೇಷನ್ ಮೈಂಡ್ಸೆಟ್ನ ಅಡಾಪ್ಟ್ ಮಾಡ್ಕೋಬೇಕು. ನಾವು ತಾತನ ಕಾಲದ ಏನೋ ಹಾಕಿದ ಆಲದ ಮರ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಈ ಜನ್ರೇಷನ್ ಗ್ಯಾಪಿಂದ ಯಾರು ಹೊರಗಡೆ ಬರೋಲ್ಲ, ಅವ್ರು ತುಂಬ ಸ್ಟ್ರಗಲ್ ಮಾಡ್ತಾರೆ. ಸೊ ಈಗಿನ ಜೆನ್ಸಿ ಆಲ್ರೆಡಿ ವರ್ಕಲ್ಲಿ ಇದ್ದಾರೆ. ಸೊ ಈ ರೀತಿಯ ಒಂದು ಟ್ರೆಂಡ್ ಆಲ್ರೆಡಿ ಇದೆ. ಸೊ ಮೇ ಬಿ ಸ್ಲೋಲಿ ಅಥವಾ ಈ ಒಂದು ರ್ಯಾಪಿಡಾಗಿ ಸೊ ಲೀಡರ್ಶಿಪ್ಪಲ್ಲಿ ಕೂಡ ಈ ಒಂದು ಕಲ್ಚರ್ ಯಾವ ರೀತಿ ಈಗಿನ ಒಂದು ಯಂಗರ್ ಪಾಪ್ಯುಲೇಷನ್ಗೆ ಇದಾಗಿ ಪರ್ಸೆಪ್ಷನ್ ಬೇಸಿಸಲ್ಲಿ ಇದು ಮಾಡೋದಕ್ಕಿಂತ ಎಂಪ್ಲಾಯೀಸ್ನ ಸೊ ಆ್ಯಕ್ಚುಯಲ್ ಡೇಟಾ ಬೇಸಿಸ್ ಮೇಲೆ ಮಾಡಲಿ, ಮತ್ತು ಹೆಚ್ಚಾಗಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಇದ್ರ ಬಗ್ಗೆ ಆಲ್ರೆಡಿ ಮಾತಾಡಿದ್ವಿ ನಾವು. ಸೊ ಯಾವುದು ನೆಮ್ಮದಿ ಕೊಡುವಂತಹ ಕೆಲಸ ಏನಿರುತ್ತೆ ಎಂಪ್ಲಾಯಿಗೆ, ಅವ್ರನ್ನ ಹ್ಯಾಪಿಯಾಗಿಡುವಂಥದ್ದು ಏನಿರುತ್ತೆ ಮೆಂಟಲಿ, ಸೊ ಆ ಒಂದು ಪ್ಯಾರಾಮೀಟರ್ಸ್ ಮೇಲೆ ಕೆಲಸ ಮಾಡಿದ್ರೆ ಐ ಥಿಂಕ್ ಲಾರ್ಜರ್ ಸ್ಕೇಲಲ್ಲಿ ಕಂಪ್ನಿ ವೈಡಲ್ಲಿ ಅಥವಾ ನಮ್ಮ ಇಂಡಿಯಾ ಲೆವೆಲಲ್ಲಿ ಕಾರ್ಪೊರೇಟ್ಸಲ್ಲಿ ಒಂದು ಒಳ್ಳೆಯ ಒಂದು ಪರ್ಸೆಪ್ಷನ್ ಬರುತ್ತೆ. ಮತ್ತು ಈಗ ನಾವು ಇನ್ನೂ ಒಂದು ಈ ಅರ್ನ್ಸ್ಟ್ ಆ್ಯಂಡ್ ಯಂಗ್ದು ಒಂದು ಕೇಸ್ ನೋಡಿದ್ವಿ ನಾವು. ಒಬ್ಬ ಎಂಪ್ಲಾಯಿ ತುಂಬಾ ಪ್ರೆಷರ್ಗೆ ಅವರು ಜೀವವನ್ನು ಕಳ್ಕೊಂಡಿದ್ರು. ಸೊ ಇದೆಲ್ಲ ಒಂದೊಂದು ಇಂಡಿಕೇಶನ್, ಒಂದೊಂದು ಎಲ್ಲ ಕಡೆ ಇರುತ್ತೆ. ಕೆಲವೊಂದು ಹೊರಗಡೆ ಬರುತ್ತೆ, ಕೆಲವೊಂದು ಹೊರಗಡೆ ಬರೋದಿಲ್ಲ. ಸೊ ಈ ರೀತಿ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಒಳ್ಳೆಯ ಒಂದು ಕಾರ್ಪೊರೇಟ್ ಸಿಸ್ಟಮ್ನ ಅಥವಾ ಕಲ್ಚರನ್ನು ಬಿಲ್ಡ್ ಮಾಡೋಣ ಅನ್ನೋದು ಈ ಒಂದು ವಿಡಿಯೋದ ಉದ್ದೇಶ ಆಗಿದೆ. ಸೊ ಕೊನೆಯಲ್ಲಿ ಒಂದೇ ಒಂದು ಹೇಳ್ತೀನಿ, ಎಂಪ್ಲಾಯೀಸ್ಗೆ ನೀವು ಲೀಡರ್ಶಿಪ್ ರೋಲಲ್ಲಿ ಇದ್ದರೆ ವರ್ಕಲ್ಲಿ ಅನ್ಕಂಫರ್ಟ್ ಝೋನ್ಗೆ ಪುಷ್ ಮಾಡಿ, ಪ್ರಾಪರ್ ಸಪೋರ್ಟ್ ಕೊಡಿ, ಅವರು ಡೆವಲಪ್ ಆಗ್ತಾರೆ. ಯಾವತ್ತು ಅವ್ರನ್ನ ಪರ್ಸ್ನಲ್ ಲೈಫಲ್ಲಿ ಅನ್ಕಂಫರ್ಟ್ ಝೋನ್ಗೆ ಪುಷ್ ಮಾಡಿ, ಅವ್ರ ಪರ್ಸ್ನಲ್ ಲೈಫು ಅನ್ಕಂಫರ್ಟ್ ಝೋನ್ಗೆ ಹೋಗ್ತಾ ಇದೆ ನಿಮ್ಮಿಂದ ಅಂದರೆ ಯು ವಿಲ್ ಹ್ಯಾವ್ ಟು ಬಿ ಈ ಸೂಪರ್ ಅಟೆಂಟಿವ್. ಅದನ್ನು ಸ್ಟಾಪ್ ಮಾಡಬೇಕು ಫಸ್ಟ್. ವರ್ಕ್ ವೈಸ್ ಪ್ಲೀಸ್ ಅವ್ರನ್ನ ಅನ್ಕಂಫರ್ಟ್ ಝೋನ್ಗೆ ಪುಷ್ ಮಾಡಿ, ಟ್ರೈನಿಂಗ್ ಕೊಡಿ, ಎನೇಬಲ್ ಮಾಡಿ, ಅವ್ರನ್ನ ಕೆರಿಯರಲ್ಲಿ ಡೆವಲಪ್ ಆಗೋಕ್ಕೆ ಹೆಲ್ಪ್ ಮಾಡಿ. ಅದೇ ಎಂಪ್ಲಾಯೀಸ್ಗೂ ಅಷ್ಟೇ. ನಾನು ಎಂಪ್ಲಾಯಿ ಆದರೆ ನನ್ನ ಪರ್ಸ್ನಲ್ ಲೈಫ್ಗೆ ನಾನೇ ರೆಸ್ಪಾನ್ಸಿಬಲ್. ಎಷ್ಟು ವೆಕೇಷನ್ಸ್ ಇದೆ ತೊಗೊಳ್ಳಿ, ಪರ್ಸ್ನಲ್ ಲೈಫ್ ಟೈಮ್ ಕೊಡಿ, ನಿಮ್ಮ ಫ್ರೆಂಡ್ಸಿಗೆ ಟೈಮ್ ಕೊಡಿ, ಫ್ಯಾಮಿಲಿಗೆ ಟೈಮ್ ಕೊಡಿ. ಇನ್ನೊಂದು ಹೇಳ್ತೀನಿ ನಾನು, ನೀವು ಮನೇಲಿ ಹ್ಯಾಪಿ ಇದ್ದು
ವರ್ಕಿಗೆ ಹೋದರೆ ವರ್ಕಲ್ಲೂ ದಿನ ಪೂರ್ತಿ ಹ್ಯಾಪಿ ಇರ್ತೀರ. ಅದೇ ನೀವು ಆಫೀಸಲ್ಲೂ ಹ್ಯಾಪಿ ಇದ್ದು ವಾಪಸ್ ಮನೆಗೆ ಬಂದರೆ ಮನೇಲೂ ಹ್ಯಾಪಿ ಇರ್ತೀರ. ಸೊ ಆ ಹ್ಯಾಪಿನೆಸ್ ನಿಮ್ಮ ಕೈಲೇ ಇದೆ. ಅದನ್ನು ಎರಡು ಕಡೆ ಎಲ್ಲೇ ಕಳ್ಕೊಂಡ್ರು ನಿಮ್ಮದು ಲೈಫು ವರ್ಕ್ ಎರಡೂ ಬ್ಯಾಲೆನ್ಸ್ ಆಗುತ್ತೆ. ಸೊ ಓಕೆ, ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಎಪಿಸೋಡ್ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಬಗ್ಗೆ. ಸೊ ಇನ್ನಷ್ಟು ಇದೇ ರೀತಿಯ ಟಾಪಿಕ್ಸ್ ಜೊತೆಗೆ ಮತ್ತೆ ಬರ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಇದುವರೆಗೂ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫ್ರಮ್